ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 103. ಲೇಖಕರು ಕೈಸರ್ ಜಹಾ. ಕೆಲಸಕ್ಕೆ ಸೇರುವ ತನಕ ಇನ್ನೂ ತುಂಬ ಸಮಯವಿದೆ. ಅಷ್ಟರ ತನಕ ನನ್ನನ್ನು ಕಾಯಿಸೋದು ತಪ್ಪಲ್ಲವೇ ಎಂದು ಅಭಿ ಕೇಳಿದಾಗ ನನಗೆ ಅದೇ ದಾರಿ ಇರೋದು. ನನಗೆ ಏನು ಸರಿ, ಏನು ತಪ್ಪು, ಏನು ಯೋಚನೆ ಮಾಡಬೇಕು, ನಿಮ್ಮ ಬಗ್ಗೆ, ನಿಮ್ಮ ಮನೆಯವರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲ ಒಂದು ರೀತಿ ಬ್ಲ್ಯಾಂಕ್ ಅನ್ನಿಸುತ್ತೆ ಎಂದು ಒಂದು ರೀತಿ ಟೆನ್ಷನ್ನಲ್ಲಿ ಹೇಳಿದಾಗ, ಹೇ ಅಶ್ವಿನಿ, ಯಾಕೆ ಹಾಗೆಲ್ಲ ಯೋಚನೆ ಮಾಡುತ್ತೀರಾ? ಅಂದರೆ ನಿಮಗೆ ನನ್ನ ಮೇಲೆ, ನಾನು ಹೇಳಿರುವ ಮಾತುಗಳ ಮೇಲೆ ನಂಬಿಕೆ ಬಂದಿಲ್ಲ. ಪರವಾಗಿಲ್ಲ ಬಿಡಿ, ಬೇಜಾರೇನಿಲ್ಲ. ಒಂದು ಕೆಲಸ ಮಾಡಿ, ನಾನು ಶಾಸ್ತ್ರೋಕ್ತವಾಗಿ ನಿಮ್ಮ ಮನೆಗೆ ಸಂಬಂಧ ಕೇಳಿಕೊಂಡು ಬರುತ್ತೇನೆ. ಆಗ ಹೇಗೂ ಸಮಯ ಇರುತ್ತೆ. ಆಗ ನಮ್ಮ ಬಗ್ಗೆ ತಿಳಿದುಕೊಳ್ಳಿ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯಲಿ. ನೀವು ನಮ್ಮ ಬಗ್ಗೆ ಯಾರೊಂದಿಗೆ ಬೇಕಾದರೂ ತಿಳಿದುಕೊಳ್ಳಬಹುದು. ನನಗೆ ಯಾವ ಅಭ್ಯಂತರವಿಲ್ಲ ಎನ್ನುವಾಗ, ಅದೇ ಆಗಲ್ಲ ಅಭಿ ಅವರೇ. ನೀವು ಅಷ್ಟೊಂದು ದಿನದಿಂದ ನನಗಾಗಿ ಕಾಯುತ್ತಾ ಇದ್ದಿದ್ದೇ ನನಗೆ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಹಾಗೆ ಮಾಡಿದೆ. ಈಗ ನೀವು ಸಂಬಂಧ ಕೇಳಿಕೊಂಡು ಬಂದರೆ ನಾನು ಹೇಗೆ ನನ್ನ ಗುರಿ ತಲುಪುತ್ತೇನೆ ಎನ್ನುವ ಭಯವಿದೆ. ಯಾವುದೇ ಕಾರಣದಿಂದ ಆಗಲಿ ನಾನು ನನ್ನ ಓದಿನ ಮತ್ತು ಕೆಲಸದ ಕನಸನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ ಎಂದು ಹೇಳಿದಾಗ ಅವನಿಗೆ ಸ್ವಲ್ಪ ಬೇಸರವಾಗುವುದು. ಹಾಗಿದ್ದರೆ ನಾನು ನಿಮ್ಮನ್ನು ಮರಿಬೇಕು, ನಿಮಗೆ ಅಡ್ಡಿಯಾಗಬಾರದು ಅಂತ ಹೇಳ್ತಾ ಇದ್ದೀರಾ ಎಂದು ಕೇಳಿದಾಗ, ಹೇಳ್ತಾ ಇಲ್ವಾ, ನನಗೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿದೆ. ಇಲ್ಲಿಗೆ ಬರುವ ಮುಂಚೆ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಆಮೇಲೆ ಹೀಗೆಲ್ಲ ಯೋಚನೆ ಬರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು, ಮನಸ್ಸು ಸೀಮಿತದಲ್ಲಿ ಇಲ್ಲ ಎಂದಾಗ ಆಕೆಗಿಂತ ಸ್ವಲ್ಪ ದೊಡ್ಡವನಾಗಿದ್ದ ಕಾರಣ ಅವನಿಗೆ ಒಂದು ರೀತಿ ತಾಳ್ಮೆ ಇತ್ತು. ಆಕೆಯ ಮನಸ್ಸಿನ ತಳಮಳ ದುಗುಡ ಎಲ್ಲವನ್ನು ಅರಿತವನು, ಓಕೆ ಅಶ್ವಿನಿ, ಮೊದಲು ರಿಲ್ಯಾಕ್ಸ್ ಆಗಿ, ನಾವಿಬ್ಬರು ಭೇಟಿಯಾದರೂ ಒಳ್ಳೆಯ ಗೆಳೆಯ ರೀತಿ ಭೇಟಿಯಾಗೋಣ. ನಾನು ಪ್ರೀತಿ ಬಗ್ಗೆ ಆಗಲಿ ಮದುವೆ ವಿಷಯದ ಕುರಿತಂತೆ ಏನೊಂದು ಮಾತನಾಡೋದಿಲ್ಲ, ಸರಿನಾ ಎಂದಾಗ ಅಶ್ವಿನಿ ಸರಿ ಎನ್ನುವಳು. ಸುಮಾರು ಸಮಯ ಅಲ್ಲೇ ಕಳೆದವರು ಆಮೇಲೆ ಅಲ್ಲಿಂದ ಮನೆಗೆ ವಾಪಸ್ ಹೋಗುವರು. ಪ್ರತೀಕ್ ಎದ್ದೇಳಿ, ನನಗೆ ಆಗ್ತಾ ಇಲ್ಲ ಎಂದು ಪಕ್ಕದಲ್ಲಿ ಮಲಗಿದ್ದವನನ್ನು ಎದ್ದೇಳಿಸಿದಾಗ ಗಾಬರಿಯಿಂದ ಎದ್ದು ಕೂತವನು, ಏನಾಯಿತು ಚಾಂದಿನಿ ಎಂದು ಕೇಳಿದಾಗ, ಆಗ್ತಾ ಇಲ್ಲ, ತುಂಬ ಹೊಟ್ಟೆ ನೋಯುತ್ತಾ ಇದೆ. ಹೊಟ್ಟೆ ಹಿಡಿದು ನರಳುತ್ತಿದ್ದವಳನ್ನು ನೋಡಿದವನಿಗೆ ಒಂದು ರೀತಿಯ ಸಂಕಟ ಎನಿಸುವುದು. ಬೇಗನೆ ಆಕೆಗೆ ನೀರು ಕುಡಿಸಿ ಅಲ್ಲಿಂದಲೇ ತನ್ನ ತಾಯಿಯ ನಂಬರಿಗೆ ಕಾಲ್ ಮಾಡಿದಾಗ ಮಧ್ಯರಾತ್ರಿ ಒಳ್ಳೆಯ ನಿದ್ದೆಯಲ್ಲಿದ್ದವರು ಕಣ್ಣು ಮುಚ್ಚಿಕೊಂಡೇ ರಿಸೀವ್ ಮಾಡಿದವರು ಹಲೋ ಎಂದಾಗ, ಪ್ರತೀಕ್, ಮಮ್ಮಿ ಬೇಗ ಬನ್ನಿ, ಚಾಂದಿನಿಗೆ ತುಂಬ ಹೊಟ್ಟೆ ನೋಯ್ತಾ ಇದೆ ಎನ್ನುವಾಗ ಗಾಬರಿಯಿಂದ ಎದ್ದವರು ಸರಿತಾರವನ್ನು ಎದ್ದೇಳಿಸಿ ಅವರನ್ನು ಜೊತೆಗೆ ಕರೆದುಕೊಂಡು ಬರುವರು. ಚಾಂದಿನಿಯು ನೋವಿನಿಂದ ಅಳುವುದಕ್ಕೆ ಶುರು ಮಾಡುವಳು. ಪ್ರತೀಕ್ ಬೇಗ ಹೋಗಿ ಕಾರ್ ತೆಗೆಯುವನು. ಸರಿತಾ ಬೇಗನೆ ಹೋಗಿ ಜೀರಿಗೆ ಕಷಾಯ ಮಾಡಿ ಮೊದಲೇ ತೆಗೆದಿರಿಸಿದ್ದ ಬಟ್ಟೆಯನ್ನು ಬ್ಯಾಗ್ನಲ್ಲಿ ತುಂಬಿಕೊಳ್ಳುವರು. ಶರ್ಮಿಳಾ ಚಾಂದಿನಿಯ ಕೈ ಹಿಡಿದು ಆಕೆಯನ್ನು ನಿಧಾನಕ್ಕೆ ಕೂರಿಸುವರು. ಪ್ರತೀಕ್ ಬೇಗ ಗಾಡಿ ಓಡಿಸಿದವನು ತಾವು ತೋರಿಸುತ್ತಿದ್ದ ನರ್ಸಿಂಗ್ ಹೋಮ್ ಮುಂದೆ ಕಾರು ನಿಲ್ಲಿಸಿದವನು ಆಕೆಯ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗುವನು. ಬರುವಾಗಲೇ ಕಾಲ್ ಮಾಡಿ ಹೇಳಿದ್ದರಿಂದ ಡಾಕ್ಟರ್ ಬಂದಿದ್ದವರು ಆಕೆಯನ್ನು ಲೇಬರ್ ರೂಮಿನಲ್ಲಿ ಅಡ್ಮಿಟ್ ಮಾಡಿಕೊಳ್ಳುವರು. ಮಧ್ಯರಾತ್ರಿಯಾಗಿದ್ದ ಕಾರಣ ಪ್ರತೀಕ್ ಸಂಗೀತ ಮತ್ತು ಮನೋಹರ್ ಅವರಿಗೆ ಮಾತ್ರ ಕಾಲ್ ಮಾಡಿ ಹೇಳುವನು. ಕಾವ್ಯಳಿಗೆ ಬೆಳಗ್ಗೆ ಹೇಳೋಣ ಎಂದು ಕೊಳ್ಳುವನು. ಚಾಂದಿನಿ ನೋವಿನಿಂದ ತುಂಬ ನರಳುವಳು. ಆಕೆಯ ಕಿರುಚಾಟ ಆ ರಾತ್ರಿಯಲ್ಲಿ ಜೋರಾಗಿ ಕೇಳಿಸುತ್ತಿತ್ತು. ಪ್ರತೀಕ್ಗೆ ನಿಜವಾಗಿಯೂ ತುಂಬ ಭಯವಾಗುವುದು. ಹೆರಿಗೆ ನೋವು ಈ ರೀತಿ ಇರುವುದೇ ಎಂದು ತನ್ನ ತಾಯಿಯನ್ನು ನೋಡಿದಾಗ ಶರ್ಮಿಳಾ ಅವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡವರು, ನೀನು ಹೀಗೆ ನನ್ನನ್ನು ಸತಾಯಿಸಿದ್ದು ಎಂದು ನಗುತ್ತಾ ಹೇಳುವರು.
ಅಯ್ಯೋ ಮಮ್ಮಿ, ನಗ್ತಾ ಇದ್ದೀರಾ? ಅಷ್ಟೊಂದು ನೋವು ನೀಡಿದ್ದೀನಾ? ಸಾರಿ ಮಮ್ಮಿ, ಹೆರಿಗೆ ನೋವು ಹೀಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದಾಗ ಆ ಕ್ಷಣಕ್ಕೆ ಅದು ತುಂಬ ನೋವಾಗುತ್ತೆ ನಿಜ. ಜೀವ ಹೋಗುತ್ತಾ ಇದೆ ಏನೋ ಅನ್ನಿಸುತ್ತದೆ. ಅದೇ ನಮ್ಮಲ್ಲಿರುವ ಕುಡಿ ಹೊರಬಂದ ಮೇಲೆ ಆ ನೋವು ಮಾಯವಾಗಿ ಬಿಡುತ್ತೆ. ಅಷ್ಟೊಂದು ನೋವು ನಿಜವಾಗಿಯೂ ಆಗಿತ್ತು ಎನ್ನುವುದೇ ಮರೆತು ಹೋಗಿಬಿಡುತ್ತೆ. ಆ ನೋವನ್ನು ಪುನಃ ಯೋಚನೆ ಮಾಡಿದರೆ ಅದರ ಆಳವನ್ನು ತಿಳಿಯಲು ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ನಮ್ಮ ಕರುಳಿನ ಕುಡಿ ನಮ್ಮ ಕಣ್ಣ ಮುಂದೆ ಕಾಣಿಸುವಾಗಲೇ ಆ ನೋವೆಲ್ಲ ಮರೆಯಾಗಿರುತ್ತೆ ಎನ್ನುವಾಗ ಅವರ ಕೈಯನ್ನು ತೆಗೆದುಕೊಂಡು ಅದಕ್ಕೆ ಮುತ್ತನ್ನು ನೀಡಿದವನು, ಯಾವುದೇ ತಾಯಿ ಋಣ ಯಾವ ಮಕ್ಕಳು ತೀರಿಸೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ಸ್ ಮಮ್ಮಿ, ಈ ನಿಮ್ಮ ನಾಲಾಯಕ್ ಮಗನಿಗೆ ಜನ್ಮ ನೀಡಿದ್ದಕ್ಕೆ ಎಂದಾಗ, ಏನು ನಾಲಾಯಕ್ಕಲ್ಲ, ನನ್ನ ಮಗ ಲಾಯಕ್. ಇಂತಹ ಮಗನನ್ನು ಪಡೆಯಲು ನಾನು ಕೂಡ ಪುಣ್ಯ ಮಾಡಿದ್ದೇನೆ ಎನ್ನುವರು. ಅಷ್ಟರಲ್ಲಿ ಅಲ್ಲಿಗೆ ಸಂಗೀತ ಮತ್ತು ಮನೋಹರ್ ಅವರು ಬರುವರು. ಒಳ ಹೋಗಿ ತಮ್ಮ ಮಗಳಿಗೆ ಧೈರ್ಯ ನೀಡುವರು. ಅವರಿಗೂ ತಮ್ಮ ಮಗಳ ನೋವನ್ನು ನೋಡಿ ಸಂಕಟವಾಗುವುದು. ಹೊರಬಂದ ಡಾಕ್ಟರ್, ಇನ್ನು ಸ್ವಲ್ಪ ಸಮಯ ಆಕೆಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಹೆದರುವ ಅವಶ್ಯಕತೆ ಇಲ್ಲ ಎಂದು ಹೇಳುವರು. ಸುಮಾರು 15 ನಿಮಿಷಗಳ ನಂತರ ಚಾಂದಿನಿಯ ಕೂಗು ಕಡಿಮೆಯಾಗಿ ಮಗುವಿನ ಅಳು ಕೇಳಿಸುವುದು. ಮಗುವಿನ ಶಬ್ದ ಕೇಳಿಸುತ್ತಲೇ ಎಲ್ಲರೂ ಸಂತೋಷದಿಂದ ನಿಂತಿರುವರು. ಕೆಲವು ನಿಮಿಷದ ಬಳಿಕ ನರ್ಸ್ ಬಟ್ಟೆಯಲ್ಲಿ ಮಗುವನ್ನು ಸುತ್ತಿಕೊಂಡು ಹೊರಬಂದವಳು, ಕಂಗ್ರಾಟ್ಸ್, ಹೆಣ್ಣು ಮಗು. ಬಾಣಂತಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ ಎಂದಾಗ ಮೊದಲು ಶರ್ಮಿಳಾ ಆಕೆಯಿಂದ ಮಗು ಪಡೆದುಕೊಂಡವರು ಗುಂಡು ಗುಂಡಾಗಿ ಹಾಲಿನಂತೆ ಕಣ್ಣು ಮುಚ್ಚಿದ್ದ ಮಗುವನ್ನು ನೋಡಿದವರ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಜಾರುವುದು. ಶರ್ಮಿಳಾರವರು ಸಂಗೀತಾರ ಕೈಗೆ ಮಗುವನ್ನು ನೀಡಿದಾಗ ಸಂಗೀತ ಕೂಡ ತಮ್ಮ ಮಗಳ ಪಡಿಯಚ್ಚನ್ನು ನೋಡಿ ಸಂತೋಷಗೊಳ್ಳುವರು. ಪ್ರತೀಕನ ಕಣ್ಣು ಸಹ ಖುಷಿಯಿಂದ ತುಂಬುವುದು. ಸಂಗೀತ ಮಗುವನ್ನು ಅವನ ಕೈಗೆ ನೀಡಿದಾಗ ನಿಧಾನವಾಗಿ ಎತ್ತಿಕೊಂಡವನು ಹಣೆಗೆ ಮುತ್ತನ್ನು ನೀಡುವನು. ಚಾಂದಿನಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿಸಿದ ಡಾಕ್ಟರ್, ನಾಳೆ ಮಗುವಿಗೆ ಕೆಲವು ಪರೀಕ್ಷೆಗಳನ್ನು ಮಾಡಬೇಕು, ಚಾಂದಿನಿ ಆರೋಗ್ಯದಿಂದ ಇದ್ದಾಳೆ ಎಂದು ಹೇಳಿದವರು ಅಲ್ಲಿಂದ ಹೋಗುವರು. ವಾರ್ಡ್ಗೆ ಬಂದಾಗ ಬಳಲಿದ್ದ ಚಾಂದಿನಿಯನ್ನು ನೋಡಿದ ಪ್ರತೀಕ್ಗೆ ಒಂದು ರೀತಿಯ ಬೇಸರ, ಸಂಕಟವಾಗುವುದು. ಆಕೆಯ ಹತ್ತಿರ ಹೋದವನು ಆಕೆಯ ಹಣೆಯನ್ನು ಚುಂಬಿಸಿ ಥ್ಯಾಂಕ್ಸ್ ಚಾಂದಿನಿ ಎಂದು ಹೇಳಿದಾಗ ಬಳಲಿದ್ದವಳು ನಸುನಗು ನೀಡುವಳು. ಶರ್ಮಿಳಾರವರು, ಸಂಗೀತ, ಮನೋಹರ್ ಎಲ್ಲರೂ ಆಕೆಯನ್ನು ಮಾತನಾಡಿಸುವರು. ಸರಿತಾ, ಚಾಂದಿನಿ ಮಗು ಸೇಮ್ ನಿನ್ನ ತರಹನೇ ಇದೆ, ತುಂಬ ಚೆನ್ನಾಗಿದೆ ಎಂದಾಗ ಶರ್ಮಿಳಾ, ಏನೂ ಇಲ್ಲ, ನನ್ನ ತರಹ ಇರೋದು, ಅಜ್ಜಿ ತರಹ, ನಾನು ಹೀಗೆ ಇದ್ದೆ ಎಂದಾಗ ಎಲ್ಲರೂ ನಗುವರು. ಪ್ರತೀಕ್ ಯಾವುದೋ ಕೆಲಸದ ನಿಮಿತ್ತ ಹೊರ ಹೋಗಿದ್ದ ತನ್ನ ತಂದೆಗೆ ವಿಡಿಯೋ ಕಾಲ್ ಮಾಡಿ ಮಗುವನ್ನು ತೋರಿಸುವನು. ಅವರು ಮಗುವನ್ನು ನೋಡಿ ಖುಷಿಪಟ್ಟವರು ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹಾರೈಸುವರು. ಆಗ ಅಲ್ಲಿಗೆ ಬಂದ ನರ್ಸ್, ಯಾರಾದರೂ ಒಬ್ಬರು ಇರಬಹುದು, ಹಾಗೆ ಮಗುವನ್ನು ಮುಟ್ಟುವಾಗ ಹೊರಗಿನಿಂದ ಬಂದು ಮುಟ್ಟಬೇಡಿ, ಎಳೆ ಮಗು ಇನ್ಫೆಕ್ಷನ್ ಆಗುತ್ತೆ. ಮಗುವನ್ನು ಎತ್ತಿಕೊಳ್ಳಬೇಕು ಎನ್ನಿಸಿದಾಗ ಕೈ ಚೆನ್ನಾಗಿ ಸೋಪಿನಿಂದ ತೊಳೆದು ಬಂದು ಎತ್ತಿಕೊಂಡರೆ ಸಾಕು. ಇದೆಲ್ಲ ನಿಮ್ಮ ಮಗುವಿನ ಮೇಲಿನ ಕಾಳಜಿಯಿಂದ ಹೇಳುತ್ತಿದ್ದೇವೆ, ದಯವಿಟ್ಟು ನಾವು ಹೇಳುವುದನ್ನು ಪಾಲಿಸಿ ಎಂದಾಗ, ಸರಿ, ನಾವೆಲ್ಲ ಹೊರಗೆ ಇರುತ್ತೇವೆ ಎಂದು ಎಲ್ಲರೂ ಹೊರ ಹೋದರೆ ಸಂಗೀತ ಚಾಂದಿನಿ ಜೊತೆ ಅಲ್ಲಿಯೇ ಉಳಿಯುವರು. ನರ್ಸ್ ಮಗುವಿಗೆ ತಾಯಿಯ ಹಾಲು ಮೊದಲು ಕುಡಿಸಬೇಕು. ಪ್ರತಿ ಸಲ ಕುಡಿಸುವ ಮೊದಲು ಮತ್ತು ನಂತರ ಆ ಜಾಗವನ್ನು ಸ್ವಚ್ಛವಾಗಿರುವ ಬಟ್ಟೆಯಿಂದ ಒರೆಸಬೇಕೆಂದು ಹೇಳಿ, ಈ ರೀತಿ ಮಗುವನ್ನು ಹಿಡಿದುಕೊಂಡು ಹಾಲು ಕುಡಿಸಬೇಕು ಎಂದು ತಾನು ಮಗುವನ್ನು ಹಿಡಿದುಕೊಂಡು ತೋರಿಸಿ ಹೇಳಿದಾಗ ಸಂಗೀತ ಮತ್ತು ಚಾಂದಿನಿ ಸರಿ ಎನ್ನುವರು. ಹೊರಗೆ ಬಂದವರು ಸ್ವಲ್ಪ ಸಮಯ ಮಗುವಿನ ಬಗ್ಗೆ ಮಾತನಾಡಿಕೊಂಡು ಅಲ್ಲಿಯೇ ಕುಳಿತಲ್ಲಿಯೇ ಹಾಗೆಯೇ ಮಲಗುವರು. ಇತ್ತ ಮಗುವಿಗೆ ಹಾಲು ಕುಡಿಸಿದ ನಂತರ ತುಂಬ ಬಳಲಿದ್ದ ಚಾಂದಿನಿ ನಿದ್ದೆ ಮಾಡುವಳು. ಮಗು ಸಹ ಮಲಗುವುದು. ಸಂಗೀತ ಅಲ್ಲಿಯೇ ಮಗುವಿನ ಪಕ್ಕ ಚೇರ್ ಹಾಕಿಕೊಂಡು ಕೂರುವರು. ಕಾವ್ಯ ಬೆಳಗ್ಗೆ ಎದ್ದವಳು ತನ್ನ ಮೊಬೈಲ್ ನೋಡಿದಾಗ ತನ್ನ ತಂದೆಯಿಂದ ಬಂದ ಮೆಸೇಜ್ ತೆಗೆದು ನೋಡಿ ಖುಷಿಯಾಗುವಳು. ಆರ್ಯನ್, ಎದ್ದೇಳಿ ಆರ್ಯನ್ ಎನ್ನುತ್ತಾ ಅವನನ್ನು ಎಬ್ಬಿಸುವಳು. ಮುಂದುವರಿಯುವುದು. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.